ಹೆಸರು ಗೋಪಿನಾಥ್ ಅಂತ. ಐ ಆಮ್ ದ ಅಕಾಡೆಮಿಕ್ ಡೈರೆಕ್ಟರ್ ಆಫ್ ಶ್ರೀ ಭೈರವೇಶ್ವರ PU College and chairman of JP Academy. Associated with Sri Bhairaveshwara Vidya Samsthe 2 years ago, powered by JP Academy. And this is our first batch NEET results. We are very happy to announce and we are securing more than 10 medical seats from the first batch. We are very happy for our staff and students' hard work and our Ignite academic program providing all these results. Mr. Dastagir secured 523 mark and Nisha 506 mark and Nagaratna 501 mark. So these three students, in spite of this toughest paper NEET, they secured more than 500 marks. And then Preetham D, Darshan, Vignesh. The last two students, Darshan D and Vignesh SM, they studied in this Sri Bhairaveshwara Vidya Samsthe, and we are very happy that we have proved ourselves, our strength of the academic system to get directly from 12th onwards, they are getting their medical seats. And Kasif, Nikit, Sadia, Ubhagya, more than 10 plus students are getting MBBS seats. If you count BAMS, BDS and all, so it may reach around 15 to 20. From this rural area, without any school foundations from their 6th class, we have achieved All India IIT Advanced rank 1002 and All India level COMED K 446 ranks. All India Advanced rank is for Mahati and COMED K rank is for Ritesh. So thank you very much for providing this opportunity. ಇವತ್ತಿನ ದಿವಸ ನೀಟು ರಿಸಲ್ಟಿನ ಫಲಿತಾಂಶ ಪ್ರಕಟಣೆ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಸೇರಿದ್ದೀವಿ. ಇವತ್ತು ಈ ನೀಟ್ ಫಲಿತಾಂಶ ಬರಲಿಕ್ಕೆ ಸುಮಾರು ವರ್ಷಗಳಿಂದ ಒಂದು ಉತ್ತಮವಾದ ಕಾಲೇಜನ್ನು ಇಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು. ಆ ನಿಟ್ಟಿನಲ್ಲಿ ಸುಮಾರು 25 ವರ್ಷಗಳಿಂದ ಮಿಡ್ಲ್ ಸ್ಕೂಲ್ವರೆಗೂ ನಡ್ಸ್ಕೊಂಬಂದ್ವಿ. ಒಳ್ಳೆಯ ಕಾಲೇಜ್ ಮಾಡೋಣ ಅಂದಾಗ ನಮ್ಮ ಗೋಪಿನಾಥ್ ಹರಿವರು ಇಬ್ಬರು ನಮಗೆ ಸಿಕ್ಕಿದಾಗ ಒಳ್ಳೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಒಳ್ಳೆ ಕಾಲೇಜ್ ಮಾಡಬೇಕು ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಿಜವಾಗ್ಲೂ ಮಾಡೋಣ, ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳು ತುಂಬ ಬಡತನದಿಂದ ಬರ್ತಾರೆ, ಬೆಂಗಳೂರು ಬರೋಕ್ಕೆ ದೂರ ಆಗ್ತದೆ, ಆ ನಿಟ್ಟಿನಲ್ಲಿ ಒಳ್ಳೆ ಶಾಲೆಯಲ್ಲಿ ಕೊಡಲೇಬೇಕು, ಫಲಿತಾಂಶ ಕೊಡೋಣ ಅಂಥೇಳಿ ಅವ್ರ ಜೊತೆ ಟೈಅಪ್ ಮಾಡಿಕೊಂಡ್ವಿ. ಅದೇ ನಿಟ್ಟಿನಲ್ಲಿ 2 ವರ್ಷಗಳ ಹಿಂದೆ ಇದೇ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಒಂದು 130 ಮಕ್ಕಳಿಗೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವತ್ತು ಇಲ್ಲಿ ಮಾಡಬೇಕಾದಾಗ ಹೊಸದಾಗಿ ನಾವು ಇಲ್ಲೆಲ್ಲ ಅಕಾಮಿಡೇಷನ್ ಎಲ್ಲ ಅವ್ರಿಗೆ ಮಾಡಿಕೊಡ್ತೀವಿ ಅಂತೇಳಿ 2 ವರ್ಷ ಮಾಡಿಕೊಡ್ತೀವಿ. ಒಳ್ಳೆ ಲ್ಯಾಬ್ ಆಗ್ಬೋದು, ಬಿಲ್ಡಿಂಗ್ ಆಗ್ಬೋದು, ಬಸ್ಸುಗಳ ವ್ಯವಸ್ಥೆ ಆಗ್ಬೋದು. ಚಿಂತಾಮಣಿ ಬರಲಿಕ್ಕೆ ಹೊಸ ಬಸ್ಸುಗಳು ನಾವು ಬೇರೆ ಆರ್ಥಿಕವಾಗಿ ಬ್ಯಾಂಕಿಂದ ಲೋನ್ ತೊಗೊಂಡು ಬಸ್ಸುಗಳು ತೊಗೊಂಡ್ವಿ. ಮತ್ತು ಒಳ್ಳೆ ಹಾಸ್ಟೆಲ್ ಬೇಕು ಅಂತೇಳಿ ಬೇರೆ ಕಡೆಯಿಂದ ಬಂದಾಗ ಒಳ್ಳೆ ಸುಂದರವಾದ ಹಾಸ್ಟೆಲನ್ನು ನಮ್ಮ ಸೆಕ್ರೆಟರಿಗಳವರು ಮನೆ ಹತ್ರ ಒಂದು 3 ಎಕರೆ ಜಾಗದಲ್ಲಿ ಒಳ್ಳೆ ಸುಂದರವಾದ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಸಪ್ರೇಟಾಗಿ ಒಳ್ಳೆ ಗುಣಮಟ್ಟದ ವಾತಾವರಣ ಇರ್ತಕ್ಕಂಥ ಜಾಗದಲ್ಲಿ ಅಲ್ಲೊಂದು ಹಾಸ್ಟೆಲ್ ಮಾಡಿದ್ದೀವಿ. ಇವತ್ತು ಬೇರೆ ಕಡೆಯಿಂದ ಸುಮಾರು 150-200 ಜನ ಮಕ್ಕಳು ಒಳ್ಳೆಯ ಅಲ್ಲಿ ಜಾಗ ಕೊಟ್ಟಿದ್ದೀವಿ. ಒಳ್ಳೆ ರುಚಿಕದ ಊಟ ಕೂಡ ಅಲ್ಲಿ ಸಿಗ್ತಾಯಿದೆ. ಇವತ್ತು ಬಂದಂಥ ಪೋಷಕರು ಆ ಒಂದು ಹಾಸ್ಟೆಲ್ ವಾತಾವರಣ ನೋಡಿ ಇಲ್ಲೇ ಓದಿಸೋಣ ಚೆನ್ನಾಗಿದೆ ಅನ್ನೋ ಈ ಭಾವನೆ ಅವ್ರಿಗೆ ಬಂದಿದೆ. ಆ ನಿಟ್ಟಿನಲ್ಲಿ ಸುಮಾರು ಫಸ್ಟ್ PU ನಾವು ಒಂದು ಟಾರ್ಗೆಟ್ ತೊಗೊಂಡ್ವಿ. ಸೆಕೆಂಡ್ PUCನಲ್ಲಿ ರಾಜ್ಯ ಮಟ್ಟಕ್ಕೆ ನಾವು ಕಾಂಪಿಟೇಷನ್ ಕೊಡಬೇಕು ಅನ್ನೋ ಟಾರ್ಗೆಟಲ್ಲಿ ನಮ್ಮ ಗೋಪಿನಾಥ್ ಸರ್ ಹತ್ರ ಹರಿ ಹತ್ರ ಮಾತಾಡಿದಾಗ ಇಲ್ಲ, ನಾವು ರಾಜ್ಯ ಮಟ್ಟಕ್ಕೆ ನಾವು ಫೈಟ್ ಕೊಡೋಣ, ಒಳ್ಳೆ ರಿಸಲ್ಟ್ ಕೊಡಬೇಕು. ಸುಮಾರು ನಾವು ಇಲ್ಲಿ ಗೂರ್ಮಾಕ್ನಲ್ಲಿ ಹತ್ರ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಾರ್ ಹೇಳಿದರು, ಒಳ್ಳೆ ನಿಮಗೆ 15-16 ಸೀಟ್ ಕೊಡ್ತೀವಿ ಮೆಡಿಕಲ್ ಸೀಟ್ಗಳು ಅನ್ನೋ ಮಾತು ಅವತ್ತು ಕೊಟ್ಟಿದ್ದು ನಾವು. ಆದರೆ ಇವತ್ತು ಅವರು ಎಫೆಕ್ಟ್ ಚೆನ್ನಾಗಿ ಹಾಕಿದರು. ಆದರೂ ಕೂಡ ಇವತ್ತು ಈ ನೀಟ್ ಪೇಪರ್ ಇಷ್ಟು ವರ್ಷಗಳಿಗಿಂತ ಈ ಸಾರಿ ತುಂಬ ಟಫ್ ಆಗಿದ್ದರೂ ಕೂಡ ಇವತ್ತು 10 ಮೆಡಿಕಲ್ ಸೀಟ್ಗಳು ನಾವು ತಗೊಂಡಿದ್ದೀವಿ. ನಮಗೆಲ್ಲ ಸಂತೋಷ ಆಗ್ತಾಯಿದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಇವತ್ತು ಇಲ್ಲಿ ಒಳ್ಳೆಯ ವಾತಾವರಣ ನಾವು ಕೊಟ್ಟಿದ್ದೀವಿ. ಯಾವ ಥರ ಕೊಟ್ಟಿದ್ದೀವಿ ಅಂದರೆ ಮಕ್ಕಳಿಗೆ ಬೆಳಗ್ಗೆ 7-7:30 ಇವತ್ತು ತಗೊಂಬಿಟ್ರೆ ಕ್ಯಾಂಪಸ್ ಒಳಗಡೆ ಸಂಜೆ 7 ಗಂಟೆವರೆಗೂ ನಿರಂತರವಾಗಿ ಆ ಮಕ್ಕಳಿಗೆ ಬೋಧನೆ ಮಾಡಿಕೊಂಡು ಆ ಮಕ್ಕಳ ಹಿಂದೆಯೇ 3 ಜನ ಫ್ಯಾಕಲ್ಟಿ ಇದ್ದಾರೆ. ಈಗ ಒಂದೊಂದು ಸಬ್ಜೆಕ್ಟಿಗೆ ಸೀನಿಯರ್ ಇದ್ದಾರೆ, ಜೂನಿಯರ್, ಅದರಿಂದ 3 ಜನ ಒಂದೊಂದು ಸಬ್ಜೆಕ್ಟಿಗೆ ತೊಗೊಂಡಿದ್ದಾರೆ. ವಿಚಾರ ಇದ್ದರೆ ಅವತ್ತೇ ಅವರು ಅಲ್ಲಿ ಅವ್ರ ತಿಳುವಳಿಕೆ ಹೇಳ್ತಾರೆ ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ಆ ಮಕ್ಕಳು ಹಿಂದೆ ಇವತ್ತು ಬಿದ್ದು ಅವ್ರಿಗೆ ಏನು ಬೇಕೋ ಆ ಟೈಮ್ಗೆ ಕೊಟ್ಟಿದ್ದಕ್ಕೆ ನಮಗೆ ಇವತ್ತು ಈ ಫಲಿತಾಂಶ ಅಂತ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಇವತ್ತು ಒಳ್ಳೆ ನಮಗೆ ಅಡ್ಮಿಷನ್ಸು ಆಗಿದೆ. ಒಳ್ಳೊಳ್ಳೆ ಇವತ್ತು ಟಾಪರ್ಸ್ ಎಲ್ಲನೂ ಇವತ್ತು ನಮ್ಮ ಕಾಲೇಜಿಗೆ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಏನು ಇದು ನಾವು 10 ಸೀಟ್ ಕೊಟ್ಟಿದ್ದೇವೆ ಅದನ್ನು ಖಂಡಿತ ಹೇಳ್ತಾ ಇದ್ದೀವಿ. 20-25 ಮೆಡಿಕಲ್ ಸೀಟ್ ತರೋದಕ್ಕೆ ನಾವು ಅದನ್ನು ಚರ್ಚೆ ಮಾಡಿದ್ದೀವಿ.